ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ SLC ವಿದ್ಯಾರ್ಥಿಗಳಿಗೆ ಕರ್ನಾಟಕ ಬಂದ್ಬಿಟ್ಟು ಇದೆ ಮಾರ್ಚ್ 27ರಂದು ಘೋಷಣೆ ಕೂಡ ಮಾಡಿದ್ದಾರೆ. SLC ಪರೀಕ್ಷೆಗಳು ಹೇಗೆ ಮುಂದೂಡಿಕೆ ಆಗ್ತಾವೆ, ಏನಾಗುತ್ತೆ, ರಜಾ ಇರುತ್ತಾ, ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡೋದಾದ್ರೆ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಸಂಘಟನೆಗಳು ಕೂಡ ಕರೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಶಿಕ್ಷಣ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ಪರೀಕ್ಷೆಯಲ್ಲಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. SLC ಪರೀಕ್ಷೆ ಅಂದುಕೊಂಡಂತೆ ನಿಮಗೆ ಹೇಗೆ ಟೈಮ್ ಟೇಬಲ್ ಶೆಡ್ಯೂಲ್ ಆಗಿದೆ ಅದರ ಅನ್ವಯನೇ ನಿಮಗೆ ಪರೀಕ್ಷೆಗಳು ಕೂಡ ಕಂಡಕ್ಟ್ ಆಗ್ತವೆ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ನಿಮ್ಮ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ. ಈ ಹಿಂದೆ ಹೇಗಿತ್ತು ಅದೇ ರೀತಿ ನಡೆದಿದೆ. ಅದೇ ರೀತಿ ನಿಮ್ದು ಖಾಸಗಿ ಸ್ಕೂಲ್ಗಳ ಸಂಘಟನೆ ಕೂಡ ಹೇಳಿದೆ, ದಯವಿಟ್ಟು ಬಂದ್ನ ಮುಂದೂಡಿ, ಬಂದ್ನ ಮಾಡಬೇಡಿ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಪರೀಕ್ಷೆ ಕೂಡ ನಡೀತಾ ಇದೆ, PUC ಮೌಲ್ಯಮಾಪನ ನಡೀತಾ ಇದೆ, SLC ಪರೀಕ್ಷೆ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಬಂದ್ನ ಮುಂದೂಡಿಕೆ ಮಾಡಿ ಅಂತ ಹೇಳಿ ಖಾಸಗಿ ಶಾಲೆ ಸಂಘಟನೆ ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ಬಂದ್ ಮಾಡೋ ಕನ್ನಡ ಪರ ಹೋರಾಟಗಾರರು ಇದ್ದಾರೆ, ಕನ್ನಡ ಪರ ಸಂಘಟನೆಗಳು ಕೂಡ ಇದಾವೆ. ಅವರು ಬಂದ್ ಮಾಡ್ತಾ ಇದ್ದಾರೆ. ಅವರ ಮಧ್ಯೆನೇ ಭಿನ್ನಾಭಿಪ್ರಾಯ ಕೂಡ ಇದೆ. ಕೆಲವರು ಓಕೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಎಲ್ಲ ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಬಸ್ ಅವರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ, ಸಾರಿಗೆ ಅವರು, ಹೋಟೆಲ್ ಅವರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಇನ್ನು ಕೂಡ ಡಿಸಿಷನ್ ಪೆಂಡಿಂಗ್ ಆಗಿದೆ. ಯಾವುದೇ ರೀತಿ ಬಂದ್ ಆದ್ರೂ ಕೂಡ ಅದು ವೆರಿ ಇಂಪ್ಯಾಕ್ಟ್ಫುಲ್ ಆಗೋದಿಲ್ಲ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪರೀಕ್ಷೆಗೆ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ರೀತಿ ಪರೀಕ್ಷೆಗಳು ಕೂಡ ಬದಲಾವಣೆ ಕೂಡ ಇಲ್ಲ, ಬಸ್ ಅಲ್ಲೂ ಕೂಡ ಬೆಂಬಲ ಕೊಟ್ಟಿಲ್ಲ, ಹೋಟೆಲ್ಗಳು ಕೂಡ ಬೆಂಬಲ ಕೊಟ್ಟಿಲ್ಲ. ಇಷ್ಟೆಲ್ಲ ಸನ್ನಿವೇಶ ನೋಡಿದ್ರೆ ಅಲ್ಲಿ ಬಂದ್ಬಿಟ್ಟು ಬಹುತೇಕ ಅಷ್ಟೊಂದು ವ್ಯಾಪ್ತಿಯಾಗಿ ಆಗೋದಿಲ್ಲ. ಜಸ್ಟ್ ಪ್ರೊಟೆಸ್ಟ್ ಆದ್ರೆ ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ ನೀವೇನು ಕೂಡ ಊಹಾಪೋಹಗಳನ್ನ ನೋಡಬೇಡಿ. ನಿಮಗೆ ಆಸ್ ಯೂಶುವಲ್ ಪರೀಕ್ಷೆ ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ. ನಾವು ಪರೀಕ್ಷೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಮಾಡೋದಿಲ್ಲ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ನೀವು ನಿಮ್ಮ ಪಾಡಿಗೆ ಪರೀಕ್ಷೆಗೆ ತಯಾರಿಯಾಗಿ, ಪರೀಕ್ಷೆಯಲ್ಲಿ ನಿಮಗೆ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. SLC ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.